ಸುಮಾರು ಒಂದೂವರೆ ತಿಂಗಳಿಂದಲೂ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮ ಒಂದು ನಿಗಮದಲ್ಲಿ 106 ಕೋಟಿ ಅವ್ಯವಹಾರ ನಡೆದಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತಿರುವು ಸಿಕ್ಕಿದೆ ಇಡಿ ರೈಡ್ನಿಂದ. ಮಾಜಿ ಮಂತ್ರಿ ನಾಗೇಂದ್ರ ಮನೆಯಲ್ಲಿ ಇಡಿ ಅಧಿಕಾರಿಗಳು ನಿನ್ನೆ ರೈಡ್ ನಡೆಸಿದ್ರು. ಅದನ್ನ ಇವತ್ತು ಕೂಡ ಮುಂದುವರಿಸಿದ್ದಾರೆ. ತಡರಾತ್ರಿ ಬ್ರೇಕ್ ಬಳಿಕ ಇವತ್ತು ಮತ್ತೆ ಬೆಳಗ್ಗಿನಿಂದಲೇ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಅಥವಾ ಕೆಲವೊಂದು ದಾಖಲೆಗಳನ್ನ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ನಿವಾಸದಲ್ಲಿ ಸಿಸ್ಟಮ್ನಲ್ಲಿರುವಂತಹ ಕೆಲವೊಂದು ಮಾಹಿತಿ ಅಥವಾ ಮನೆಯಲ್ಲಿರುವಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲದರ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಡಾಲರ್ಸ್ ಕಾಲೋನಿ ಹಾಗೆ ಬೆಂಗಳೂರಿನ ಇನ್ನೊಂದು ಕಡೆ ನಿವಾಸ ಮತ್ತು ಬಳ್ಳಾರಿಯಲ್ಲೂ ಕೂಡ ತೀವ್ರ ಶೋಧ ನಡೀತಾ ಇದೆ. ಸೊ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ಇವರ ಪಾತ್ರ ಏನು, ಎಷ್ಟು ಕೋಟಿ ಅವ್ಯವಹಾರ ಇವ್ರ ಕಡೆಯಿಂದ ಆಗಿರುವಂಥದ್ದು, ಇವ್ರ ಜೊತೆಗೆ ಇನ್ನೂ ಯಾರಾದ್ರೂ ಪ್ರಭಾವಿಗಳು ಶಾಮೀಲಾಗಿದ್ದಾರಾ, ಇವೆಲ್ಲವೂ ತಿಳಿತಾ ಹೋಗ್ಬೇಕು ಅಂದ್ರೆ ಇಡಿ ಅಧಿಕಾರಿಗಳು ಜಾಲಾಡ್ತಾರೆ. ಒಂದ್ ಕಡೆ SIT ತನಿಖೆ ಮಾಡ್ತಾ ಇದೆ, ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂತಹ ತನಿಖೆ SIT ಆಗ್ತಾ ಇದ್ರೆ, ಇದು 106 ಕೋಟಿ ಅವ್ಯವಹಾರ ಆಗಿರೋದ್ರಿಂದ ಇಡಿ ಹಣದ ವಿಚಾರ ಬಂದಾಗ ಸಹಜವಾಗಿ ಎಂಟ್ರಿಯನ್ನ ಕೊಡುತ್ತೆ. ಹಾಗೆ ಈ ಪ್ರಕರಣದಲ್ಲೂ ಕೂಡ ಎಂಟ್ರಿ ಕೊಟ್ಟಿದೆ. ಸ್ವಲ್ಪ ತಡ ಆಯ್ತಾ ಅಂತ, ಯಾಕಂದ್ರೆ SIT ವಿಚಾರಣೆಯು ಈ ಪ್ರಕರಣದಲ್ಲಿ ಆರಂಭದ ದಿನದಿಂದಲೂ ಸಚಿವರ ಹೆಸರು ಕೇಳಿ ಬಂದ್ರು. SIT ಮೊನ್ನೆ ಕರೆಸಿ ವಿಚಾರಣೆ ಮಾಡ್ತು. ಇದ್ರ ಬೆನ್ನಲ್ಲೇ ಇಡಿ ನಿನ್ನೆ ದಾಳಿ ನಡೆಸಿದ್ದಾರೆ. ನಾಗೇಂದ್ರ ನಿವಾಸಕ್ಕೆ ಬ್ಯಾಂಕ್ ಅಧಿಕಾರಿಗಳನ್ನ ಇಡಿ ಅಧಿಕಾರಿಗಳು ಕರೆಸಿಕೊಂಡಿದ್ದಾರೆ. ಈ ಹಣ ಟ್ರಾನ್ಸ್ಫರ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮನೆಯಲ್ಲಿ ಕೆಲವೊಂದು ಬ್ಯಾಂಕ್ ಡಾಕ್ಯುಮೆಂಟ್ಸ್ ಕೂಡ ಸಿಕ್ಕಿದೆ. ಬ್ಯಾಂಕ್ ದಾಖಲೆಗಳ ಪರಿಶೀಲನೆಗೆ ಬ್ಯಾಂಕ್ ಸಿಬ್ಬಂದಿಯನ್ನ ಇಡಿ ಅಧಿಕಾರಿಗಳು ಇವತ್ತು ಕರೆಸಿಕೊಂಡಿದ್ದಾರೆ. ನಾಗೇಂದ್ರ ನಿವಾಸಕ್ಕೆ ಇದೀಗ ಬ್ಯಾಂಕ್ ಅಧಿಕಾರಿಗಳನ್ನ ಕರೆಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಅದೇ ಕೆಲವೊಂದು ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಇವ್ರ ಅಕೌಂಟಿಂದ ಬೇರೆ ಕಡೆಗೆ ಅಥವಾ ಬೇರೆ ಕಡೆಯಿಂದ ಇವ್ರ ಅಕೌಂಟ್ಗೆ, ಇವರ ಆಪ್ತರ ಅಕೌಂಟ್ಗೆ ಎಲ್ಲೆಲ್ಲಿ ಹೇಗೆ ಎಷ್ಟೆಷ್ಟು ಟ್ರಾನ್ಸ್ಫರ್ ಆಗಿದೆ ಮತ್ತು ಕೈಯಿಂದ ಏನಾದರೂ ಹಣವನ್ನು ಪಡೆದುಕೊಂಡಿರುವಂಥದ್ದು ಉಂಟಾ, ಇವೆಲ್ಲವೂ ಗೊತ್ತಾಗಬೇಕು ಅಂದರೆ ಎಲ್ಲ ಇಡಿ ಅಧಿಕಾರಿಗಳೇ ಮಾಡೋಕ್ಕಾಗಲ್ಲ. ಅವರು ಆ ಒಂದು ಬ್ರಾಂಚ್ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇದು ಹಣಕ್ಕೆ ಸಂಬಂಧಪಟ್ಟಂತೆ ಆಗಿರೋದ್ರಿಂದ ಮತ್ತು ಕೋಟಿ ಹಣ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಸಹಜವಾಗಿ ಬ್ಯಾಂಕ್ ಆಫೀಸರ್ಸ್ಗಳ ಸಹಾಯ ಇಡಿ ಅಧಿಕಾರಿಗಳಿಗೆ ಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಕೆಲಸ ಏನಪ್ಪಾ ಅಂದರೆ, ನನ್ನೆಲ್ಲ ದಾಖಲಾತಿಗಳ ಪರಿಶೀಲನೆ ನಡೆಸಿದ್ದಾರೆ, ಶೋಧ ಕಾರ್ಯ ಆಗಿದೆ, ಇವತ್ತು ಮುಂದುವರಿಸ್ತಾ ಇದ್ದಾರೆ. ಇವತ್ತು ಅಕೌಂಟ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋಕೆ ಬ್ಯಾಂಕ್ ಅಧಿಕಾರಿಗಳನ್ನ ಕರೆಸಿದ್ದಾರೆ. ಇದರ ಬೆನ್ನಲ್ಲೇ ನಾಗೇಂದ್ರ PA ಹರೀಶ್ ಅವರ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಫೈಲ್ಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ನಾಗೇಂದ್ರ ಮನೆಗೆ PA ಹರೀಶ್ ಅವರನ್ನ ಕರ್ಕೊಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವ್ರಿಗಿಂತ ಹೆಚ್ಚಾಗಿ ಅವರ ಆಗು ಹೋಗುಗಳು, ಹಣದ ವ್ಯವಹಾರ ಇವೆಲ್ಲವನ್ನ PAನೇ ನೋಡ್ಕೊಳ್ಳೋದಲ್ವಾ. ಹಾಗಾಗಿ ಅವ್ರನ್ನ ಕೂಡ ಅವ್ರ ಮನೆಗೆ ಕರೆಸಿ ಒಂದು ಶೋಧ ಕಾರ್ಯವನ್ನ ಮತ್ತು ಕೆಲವೊಂದು ಮಾಹಿತಿ ಕಲೆ ಹಾಕುವ ಕೆಲಸವನ್ನ ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರ ಆಪ್ತ ಮತ್ತು ಅವರ PA ಹರೀಶ್ ಅವರ ನಿವಾಸ ಕರ್ಕೊಂಡು ಬಂದು ಇವತ್ತು ಕೆಲವೊಂದು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಉಮೇಶ್. ಇಡಿ ಅಧಿಕಾರಿಗಳ ಒಂದು ಹುಡುಕಾಟ ಎಲ್ಲಿ ತನಕ ಬಂತು? ಇವತ್ತು ಕೂಡ ಮುಂದುವರಿಸ್ತಾ ಇದ್ದಾರೆ. ಇವತ್ತಿಗೆ ಮುಗಿಬೋದಾ ಅಥವಾ ನಾಳೆ ತನಕ ಅದು ಪೋಸ್ಟ್ಪೋನ್ ಆಗ್ಬೋದಾ? ಜೊತೆಗೆ ಏನೆಲ್ಲ ಮಹತ್ತರ ಸಾಕ್ಷ್ಯಗಳು ಇಲ್ಲಿ ತನಕ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಲಭ್ಯವಾಗ್ತಾ ಇದೆಯಾ? ವಿದ್ಯಾ ಮಾಜಿ ಸಚಿವ ವಿ ನಾಗೇಂದ್ರ ಅವರ ಮನೆಯಲ್ಲಿ ದಾಳಿಯಾಗಿ ಬರೋಬ್ಬರಿ 24 ಗಂಟೆಗಳ ಕಾಲ ಕಳೆದಿರುವಂಥದ್ದು. ನಿನ್ನೆ ಬೆಳಗ್ಗೆ 7 ಗಂಟೆ 5 ನಿಮಿಷ ಸುಮಾರಿಗೆ ದಾಳಿ ನಡೆಸಿದಂಥ ಇಡಿ ಅಧಿಕಾರಿಗಳು ಇವತ್ತು ಕೂಡ ಮುಂದುವರಿಸಿರುವಂಥದ್ದು. ಅಂದರೆ ತಡರಾತ್ರಿ 12 ಗಂಟೆಗೆ ಒಂದು ಬ್ರೇಕ್ ಕೊಟ್ಟಿದ್ರು ಕೂಡ ಬೆಳಗಿನ ಜಾವ 6 ಗಂಟೆಯಿಂದ ಮತ್ತೆ ಏನು ದಾಳಿ ಮುಂದುವರಿಸಿರುವಂಥದ್ದು ಮತ್ತು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂಥ ಅಪ್ಡೇಟ್ ಪ್ರಕಾರ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಒಂದಷ್ಟು ಬ್ಯಾಂಕ್ ಸಿಬ್ಬಂದಿಯನ್ನು ಕರೆಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಬ್ಯಾಂಕ್ ಸಿಬ್ಬಂದಿ ಏನಿದ್ದಾರೆ ನಿನ್ನೆ ದಾಳಿ ವೇಳೆಯಲ್ಲಿ ವಿ ನಾಗೇಂದ್ರ ಅವರ ಮನೆಯಲ್ಲಿ ಮಹತ್ವದ ದಾಖಲೆಗಳು ಪತ್ತೆಯಾಗಿದ್ದಾವೆ. ಅಂದರೆ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಮಹತ್ವದ ದಾಖಲೆಗಳು ಪತ್ತೆಯಾಗಿದ್ದಾವೆ. ಆ ದಾಖಲೆಗಳ ಆಧಾರದ ಮೇಲೆಯೇ ಇವತ್ತು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಬ್ಯಾಂಕ್ನ ಸಿಬ್ಬಂದಿಯನ್ನು ಕರ್ಕೊಂಡ್ಬಂದು ಈಗ ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನೇನಾಗಿದೆ, ಯಾರ್ಯಾರಿಗೆಲ್ಲ ಹೋಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವ್ರ PA ಆದಂಥ ಹರೀಶನ್ನೇ ಮಧ್ಯಾಹ್ನದ ವೇಳೆಗೆ ಅರೆಸ್ಟ್ ವಶಕ್ಕೆ ಪಡ್ಕೊಂಡು ಇಡಿ ಕಚೇರಿ ಕರ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ಆತನನ್ನು ತಡರಾತ್ರಿ 9:11:30ರವರೆಗೆ ಮತ್ತೆ ವಿಚಾರಣೆ ಮಾಡಿ ನಂತರದಲ್ಲಿ ಅವ್ರ ಮನೆಗೆ ಕರ್ಕೊಂಡ್ಬಂದಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇದೇ ಅಪಾರ್ಟ್ಮೆಂಟಲ್ಲಿ
ಈಗ 5 ಜನರ ಅಧಿಕಾರಿಗಳ ತಂಡ ಈಗ ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು. ಸದ್ಯಕ್ಕೀಗ ವಿ ನಾಗೇಂದ್ರ ಜೊತೆಗೆ ಅವರ ಪಿ ಎ ಆದಂಥ ಹರೀಶ್ ಕೂಡ ಅವರ ಏನು ಇಡಿ ಅಧಿಕಾರಿಗಳ ಮುಂದೆನೇ ಇರುವಂಥದ್ದು. ಇಬ್ಬರನ್ನು ಕೂಡ ಅಂದರೆ ನಿನ್ನೆ ಮಧ್ಯಾಹ್ನದಿಂದ ಪಿ ಎ ಹರೀಶ್ ಏನೆಲ್ಲ ಹೇಳಿಕೆ ಕೊಟ್ಟ, ಅವನ ಬಳಿ ಇರುವಂಥ ಸಾಕ್ಷಿಗಳೇನು ಅನ್ನೋದು ಆಧಾರದ ಮೇಲೆ ಇವತ್ತು ನಾಗೇಂದ್ರ ಅವರನ್ನ ಪ್ರಶ್ನೆ ಮಾಡಲಾಗ್ತಾ ಇರುವಂಥದ್ದು. ಮತ್ತು ಸಾಕಷ್ಟು ಕಡೆಗಳಲ್ಲೂ ಕೂಡ ಇನ್ನೂ ಕೂಡ ಇಡಿ ತನಿಖೆ ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ಪಿ ಎ ಹರೀಶ್ ಏನಿದ್ರು, ಪಿ ಎ ಹರೀಶ್ಗೆ ಹೈದರಾಬಾದ್ ಮೂಲದಿಂದ ಸತ್ಯನಾರಾಯಣ ವರ್ಮ ಏನಿದ್ದಾರೆ ಅವರು ಅಮೌಂಟ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ, ಅಂದರೆ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಕೊಡ್ತಾರೆ. ಆ ಅಮೌಂಟನ್ನು ಹರೀಶು ಬೆಂಗಳೂರಿನ ಪದ್ಮನಾಭರಾಮು ಸೇರಿದಂತೆ ಇತರೆ ಬ್ಯಾಂಕ್ನ ನಿಗಮದ ಅಧಿಕಾರಿಗಳಿಗೆ. ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಸೊ ಇಡಿ ಅಧಿಕಾರಿಗಳು ತಮ್ಮ ಪರಿಶೀಲನೆಯನ್ನು, ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ.